ಯಜಮಾನ ಯಜಮಾನ. ನಾನು ಗೆದ್ಬಿಟ್ಟೆ ನಾಗಾರ್ಜುನ್. ಯಾವಾಗ್ಲೂ ನಾನು ಅನ್ಕೊಂಡಿದ್ ಯಾವ ಕೆಲ್ಸನೂ ಆಗಲ್ಲ, ಎಲ್ಲ ಫ್ಲಾಪ್ ಶೋ ಅಂತ ರೇಗ್ಸಿ ನನ್ನ ಕಾಲು ಎಳಿತಾ ಇದ್ದೆ ಅಲ್ವಾ. ಬಟ್ ಐ ಪ್ರೂವ್ಡ್ ಯು ರಾಂಗ್. ನಾನಿವತ್ತು ಗೆದ್ದೆ, ನಾನು ಅನ್ಕೊಂಡಿದ್ ಸಾಧಿಸ್ಬಿಟ್ಟೆ. ಮಾಮ್, ವಾಟ್ ಡು ಯು ಮೀನ್? ಐ ಮೀನ್, ನಾನು ಯಾವ ಉದ್ದೇಶ ಇಟ್ಕೊಂಡು ಆ ರಾಘವೇಂದ್ರನ್ ಮನೆಗೆ ಹೋಗಿದ್ನು, ಆ ಉದ್ದೇಶ ಈಡೇರ್ತು ಮಗಳೇ. ಆ ಝಾನ್ಸಿ ಆಡ್ತಾ ಇದ್ದಿದ್ ನಾಟಕ ನಮ್ಮಪ್ಪನಿಗೆ ಗೊತ್ತಾಯ್ತು. ಅಷ್ಟೇ ಅಲ್ಲ, ಇವತ್ತು ಕೂಡ ನಂಬಿಸೋದಕ್ಕೆ ಹೊಸ ಡ್ರಾಮಾನೇ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಅಲ್ಲಿ ಇಷ್ಟು ದಿನ ಕೋಪದಲ್ಲಿ ನಾನು ಏನ್ ಸಾಧಿಸಕ್ ಸಾಧ್ಯ ಆಗಿಲ್ವೋ ಅದನ್ನ ನಾನು ಎಮೋಷನಲ್ ಆಗಿ ಸಾಧಿಸ್ಬಿಟ್ಟೆ. ಕಣ್ಣೀರಿನ ನಾಟಕಕ್ಕೆ ಇಷ್ಟೊಂದು ಶಕ್ತಿ ಇದೆ ಅಂತ ಗೊತ್ತಿದ್ರೆ ಈ ನಾಟಕನ ಯಾವತ್ತೋ ಮಾಡ್ತಾ ಇದ್ದೆ. ಎಲ್ಲ ಓಕೆ ತುಳಸಿ, ಆದ್ರೆ ನೀನ್ ಅಂದ್ಕೊಂಡ ಹಾಗೆ ಝಾನ್ಸಿ ಇನ್ನು ಈ ಮನೆಗೆ ಬಂದೇ ಇಲ್ವಲ್ಲ. ಬಂದೇ ಬರ್ತಾಳೆ 100%. ಇಷ್ಟೆಲ್ಲ ಆದ್ಮೇಲೆ ಅವಳಾಗೆ ಮನೆಯಿಂದ ಹೊರಗಡೆ ಹೋಗಿಲ್ಲ ಅಂದ್ರೆ ಅವ್ರು ಮನೆಯವ್ರೆಲ್ಲ ಸೇರ್ಕೊಂಡು ಅವಳನ್ನ ಹೊರಗಡೆ ಹಾಕ್ತಾರೆ. ಇನ್ಮೇಲೆ ಅವಳು ಆ ಮನೇಲಿರೋದಕ್ಕೆ ಚಾನ್ಸೇ ಇಲ್ಲ. ಅಲ್ಲೋಡು, ಝಾನ್ಸಿ ಬರ್ತಿದ್ದಾಳೆ. ಎಸ್ 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 ಪ್ರಣವ್, ನೋಡು, ನಾವ್ ಅನ್ಕೊಂಡಿದ್ದು ಸಾಧಿಸೇ ಬಿಟ್ವಿ. ಲಿಸನ್, ಇವತ್ತೊಂದು ಜಬರ್ದಸ್ತ್ ಎಮೋಷನಲ್ ಡ್ರಾಮಾ ಕ್ರಿಯೇಟ್ ಮಾಡ್ಬೇಕು. ಓಕೆ, ವೇಟ್ ಎ ಮೊಮೆಂಟ್. ಪ್ರಣವ್, ನಾನು ಹೇಳಿದನ್ನ ಕರೆಕ್ಟಾಗಿ ಕೇಳಿಸ್ಕೊ. ನೀನು ಅವಳಿಗೆ ಇಮೋಷ್ನಲಿ ಸಪೋರ್ಟಿವ್ ಆಗಿರಬೇಕು, ಅವಳಿಗೆ ತುಂಬ ಕೇರ್ ಮಾಡಬೇಕು. ಓಕೆ? ಯಾಕೆ ಅಂದರೆ ಕಣ್ಣೀರು ಒರೆಸೋ ಕೈನೇ ಹೃದಯಕ್ಕೆ ಹತ್ರ ಆಗೋದು. ಕಮ್ ಆನ್, ಲೆಟ್ಸ್ ಗೋ. ಅಣ್ಣ, ಹೇಳಿ ಸಂಗೀತ. ಮನೆಯವರೆಲ್ಲರೂ ನಿನ್ನ ಹತ್ರ ಮಾತಾಡಬೇಕು ಅಂತ ನಿನಗೋಸ್ಕರ ಕಾಯ್ತಿದ್ದಾರೆ. ಹೌದಾ? ಸರಿ ನೀಡಿ. ಏನೋ ಮಾತಾಡಬೇಕು ಅಂದ್ರಂತೆ. ನೋಡು ರಾಘು, ಜೀವನದ ನಿರ್ಣಯಗಳು ಹೇಗೆ ಅಂದರೆ ನಮ್ಮ ಪ್ರಯತ್ನ, ಆಸೆ, ಆಕಾಂಕ್ಷೆಗಳನ್ನು ಮೀರಿ ನಡೀತಾನೇ ಇರುತ್ತೆ. ಅದು ಹೇಗೆ ಕರ್ಕೊಂಡು ಹೋಗುತ್ತೋ ಹಾಗೆ ನಾವು ಹೋಗ್ತಾ ಇರಬೇಕು. ಹಿಂದೆ ಆಗಿರೋದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಮನಸ್ಸುಗಳು ಹಾಳಾಗುತ್ತೆ, ಮನೆ ವಾತಾವರಣ ಕೆಡುತ್ತೆ. ಮುಂದೆ ಆಗಬೇಕಾಗಿರೋದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಅಮ್ಮ ಹೋಗಿದ್ರು. ಕಾಲ ತಾನಾಗೆ ನಡೆಯುತ್ತೆ ಅಂತ ಕೂತ್ರೆ ಆಗೋದಿಲ್ಲ ಕಣೋ. ಅದ್ರ ಜೊತೆ ನಾವು ಓಡಬೇಕು, ಆಗ್ಲೇ ನಾವು ಮುಂದಕ್ಕೆ ಹೋಗಕ್ ಸಾಧ್ಯ. ಆವಾಗಲೇ ಎಲ್ಲರೂ ಅನ್ಕೊಂಡಾಗೆ ಜೀವನ ಸಾಗೋದು. ಅದಕ್ಕೆ ನಾನು ಏನು ಮಾಡ್ಬೇಕು ದೊಡ್ಡಪ್ಪ? ನಾವೆಲ್ಲರೂ ಸೇರಿ ಕೂಲಂಕುಷವಾಗಿ ಯೋಚನೆ ಮಾಡಿ, ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಯಾಕಂದ್ರೆ ಆಗ ಹೋಗಿರೋದಕ್ಕಿಂತ ಮುಂದೆ ಆಗ್ಬೇಕಾಗಿರೋದು ಬಹಳ ಮುಖ್ಯ ನೋಡು. ಈ ಒಂದು ಕಹಿ ವಾತಾವರಣ ತಿಳಿಯಾಗಿ ಮನಸ್ಸುಗಳು ಸರಿ ಹೋಗ್ಬೇಕು ಅಂದ್ರೆ ನಿನ್ನ ಅನಿತಾ ಮದುವೆ ಆಗಬೇಕು ಅನ್ನೋದೇ ನಮ್ಮ ತೀರ್ಮಾನ. ಮದುವೆ ಕಾರ್ಯಕ್ರಮ ಶುರು ಮಾಡ್ಕೊಳ್ಳೋಣ ಅಂದ್ರೆ ಅದಕ್ಕೊಂದು ಅಡ್ಡಿ ಬೇರೆ ಇದೆಯಲ್ಲಪ್ಪ. ಅದ್ರ ವಿಚಾರವಾಗಿ ನಾವ್ಯಾರು ಗಮನ ಕೊಟ್ಟಿರ್ಲಿಲ್ಲ ಕಣೋ. ಆದ್ರೆ ನಮ್ಮ ಪಲ್ಲವಿ ಜಾಣೆ ಅಲ್ವಾ, ಥಟ್ ಅಂತ ಯೋಚನೆ ಮಾಡಿ ಹೇಳಿದ್ಲು. ಹೌದು ಕಣೋ, ಪಲ್ಲವಿ ಆ ವಿಷಯನ ನೆನಪು ಮಾಡದೇ ಇದ್ದಿದ್ರೆ ಅದರಿಂದ ಬೇರೆ ಸಮಸ್ಯೆನೇ ಶುರುವಾಗಿರೋದು. ಅದೊಂದು ಸಮಸ್ಯೆ ನಿನ್ನ ಮದುವೆಗೆ ಅಡ್ಡಿಯಾಗಿ ನಿಂತು ಬಿಟ್ಟಿದೆ ಕಣೋ. ಅದನ್ನ ಕ್ಲಿಯರ್ ಮಾಡ್ಕೊಂಡ್ಬಿಟ್ರೆ ಬೇರೆ ಯಾವ ಅಡ್ಡಿ ಆತಂಕನೂ ಇಲ್ಲ. ಇವಾಗ ಅಡ್ಡಿ ಆಗಿದ್ದಿದೆ ಝಾನ್ಸಿ ಮೇಡಮ್. ಇವಾಗ ಅವರೇ ಬಿಟ್ಟು ಹೋದ್ಮೇಲೆ ಬೇರೆ ಅಡ್ಡಿ ಆತಂಕ ಏನಿದೆ ದೊಡ್ಡಪ್ಪ? ಮಳೆ ನಿಂತರೂ ಮರದ ಹನಿ ನಿಲ್ಲಲ್ಲ ಅನ್ನೋ ಹಾಗೆ ಅವಳು ಬಿಟ್ಟು ಹೋದ್ರೂ ಅವಳು ಬಂದ ಬಿಟ್ಟು ಹೋಗಿಲ್ವಲ್ಲಪ್ಪ. ದೊಡ್ಡಪ್ಪ, ನೀವು ಏನು ಹೇಳ್ತಾ ಇದ್ದೀರಾ ನನಗೆ ಅರ್ಥ ಆಗ್ತಿಲ್ಲ. ಅದೇ ಕಣೋ, ಅವಳು ಬಿಟ್ಟು ಹೋಗಿರ್ಬೋದು, ಆದರೆ ಅವಳ ಕೊರಳಲ್ಲಿ ನೀನು ಕಟ್ಟಿರೋ ತಾಳಿ ಇನ್ನೂ ಹಾಗೆ ಇದೆಯಲ್ಲ. ಅವಳ ಕೊರಳಲ್ಲಿರೋ ತಾಳಿ ಕಾನೂನು ಪ್ರಕಾರ ನೀವಿಬ್ರು ಗಂಡ ಹೆಂಡತಿ ಅನ್ನೋದನ್ನ ಹೇಳ್ತಾ ಇದೆ. ಹಾಗಾಗಿ ಲೀಗಲ್ ಆಗಿರೋ ಸಮಸ್ಯೆನ ಲೀಗಲ್ ಆಗೇ ಕಳ್ಕೊಳ್ಳೋದು ಒಳ್ಳೇದಲ್ವಾ?
ಇವಾಗ ನಾನು ಏನು ಮಾಡಬೇಕು? ಅದು ನೀನು ಆ ಝಾನ್ಸಿಯಿಂದ ಕಾನೂನು ಪ್ರಕಾರ ಮುಕ್ತಿ ಪಡ್ಕೋಬೇಕು. ದೊಡ್ಡಪ್ಪ ಯಾಕೆ ಸುತ್ತಿ ಬಳಸಿ ಮಾತಾಡ್ತಿದ್ದೀರಾ? ನೇರವಾಗಿ ವಿಷಯಕ್ಕೆ ಬರ್ಬೇಕಲ್ವಾ? ಅಣ್ಣ, ವಿಷಯ ಇಷ್ಟೇ, ನೀನು ಆ ಝಾನ್ಸಿಗೆ ಡಿವೋರ್ಸ್ ಕೊಡಬೇಕು. ಡಿವೋರ್ಸ್ ಅವಳಿಗೆ ಅವಶ್ಯಕತೆ ಇಲ್ಲದೆ ಇರೋದ್ರಿಂದ ಅವಳಂತೂ ಮುಂದುವರಿಯಲ್ಲ. ಅದ್ರ ಅಗತ್ಯ ನಮ್ಗಿರೋದ್ರಿಂದ ನಾವೇ ಮುಂದುವರಿಬೇಕು. ಸೊ ನೀನು ಅವಳಿಗೆ ಡಿವೋರ್ಸ್ ಕೊಡಲೇಬೇಕು.